ಅಣ್ಣಂಗೂ ಅದಕ್ಕಿಗೂ ಇವತ್ತು ಒಳ್ಳೆ ಅಡುಗೆ ಮಾಡಿ ಬಡಿಸ್ಬೇಕು. ಏನು ಮಾಡೋದು ಅಡುಗೆ? ಅಣ್ಣಂಗೆ ಬೇರೆ ರಾತ್ರಿ ಹೊತ್ತು ಮುದ್ದೆ ತಿಂದೆ ಅಭ್ಯಾಸ. ಸ್ವೀಟ್ ಏನಾದ್ರು ಮಾಡಿದ್ರೆ ಏನಂತಾನೋ ಏನೋ, ಆಮೇಲೆ ತಿಂದೇನೆ ಎದ್ದೋಗ್ಬಿಟ್ರೆ. ಕಾವೇರಿ ಏನು ಮಾಡ್ತಿದ್ಯಾ? ಅಯ್ಯೋ ಅದಕ್ಕೆ ಏನಕ್ಕೆ ಬರಕ್ಕೆ ಕೂತ್ರಿ? ನಾನು ಅಡುಗೆ ಮಾಡ್ತಿದ್ದೆ ಅದಕ್ಕೆ. ನೀವು ಹೋಗಿ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡಿ. ಅಲ್ಲಿ ಅಣ್ಣ ಇರಬೇಕಲ್ಲ, ಅಣ್ಣ ಜೊತೆ ಆರಾಮಾಗಿ ಕುತ್ಕೊಂಡು ಮಾತಾಡಿ. ಅದು ಕಾವೇರಿ, ನಿಮ್ಮ ಅಣ್ಣ ಒಬ್ಬರೇ ಇದ್ದಾರೆ, ಅದಕ್ಕೆ ಭಯ. ಅದಕ್ಕೆ ಭಯನಾ? ಹೌದು ಕಾವೇರಿ, ನಿಮ್ಮ ಅಣ್ಣ ಮಲ್ಕೊಂಡಿದ್ದಾರೆ ಮಂಚದ ಮೇಲೆ. ನನಗೇನೋ ಒಂಥರ ಮುಜುಗರ ಆಗುತ್ತಪ್ಪ. ಅದು ಅಲ್ಲದೆ ನೀನು ಹೇಳ್ದಲ್ಲ ನಿಮ್ಮ ಅಣ್ಣಂಗೆ ತುಂಬ ಸಂಕೋಚ ಅಂತ. ಅವ್ರಿಗೆ ಎಷ್ಟು ಸಂಕೋಚ ಇರಬೇಕಾದ್ರೆ ನಾನು ಹುಡುಗಿ, ನಾನು ಹೇಗೆ ಮಾತಾಡೋದು? ಅದು ಸರಿನೇ. ಹಾಗಿದ್ರೆ ಅಣ್ಣ ಮಲಗಿಬಿಟ್ಟಿದ್ದಾನಾ? ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಹೋಗ್ಲಿ ಬಿಡಿ. ಇವಾಗ ಏನಾದರೂ ಅಡುಗೆ ಮಾಡ್ತೀನಿ, ಊಟ ಮಾಡೋಕ್ಕೆ ಎದುರಿಸ್ಲೇಬೇಕಲ್ಲ ಅದಕ್ಕೆ. ಹಾಂ, ಅದಕ್ಕೆ ನಾನು ಬಂದೆ ನಿನಗೇನಾದ್ರು ಸಹಾಯ ಮಾಡೋಣ ಅಂತ. ಅದಕ್ಕೆ ಸಹಾಯನೂ ಬೇಡ ಏನು ಬೇಡ, ಪ್ರತಿದಿನ ನಾನೇ ಅಡುಗೆ ಮಾಡೋ ಅಭ್ಯಾಸ ನನಗೆ. ಅದಕ್ಕೆ ಇವತ್ತು ನೀವು ಮದುವೆ ಆಗಿದ್ದೀನ, ನಾವು ಪ್ರತಿದಿನ ರಾತ್ರಿ ಹೊತ್ತು ಮುದ್ದೆನೇ ಮಾಡ್ತಿದ್ದು. ಯಾಕಂದರೆ ಅಣ್ಣಂಗೆ ನೈಟ್ ಹೊತ್ತು ಮುದ್ದೆ ತಿಂದೆ ಅಭ್ಯಾಸ. ಏನು ಮಾಡೋದಕ್ಕೆ ಅದೇ ಗೊತ್ತಾಗ್ತಾ ಇಲ್ಲ. ಇವತ್ತು ನಿಮ್ಮ ಮದುವೆ ಆಗಿದ್ದ ಬೇರೆ ಏನಾದರೂ ಹಬ್ಬದ ಅಡುಗೆ ಮಾಡಬೇಕು ಅಂತ ನನ್ನ ಆಸೆ. ಆದರೆ ಅಣ್ಣಂಗೆ ಮುದ್ದೆ ಇಷ್ಟ, ಅದೇ ನಾನು ತಲೆ ಕೆಡ್ತಾ ಇದೆ. ಕಾವೇರಿ, ನಿಮ್ಮ ಅಣ್ಣಂಗೆ ಏನು ಇಷ್ಟನೋ ಅದನ್ನೇ ಮಾಡು. ನಮ್ಮನೇಲಿ ನಾನು ಕೂಡ ಮುದ್ದೆ ತಿಂತಾ ಇದ್ದೆ. ಹೌದಾ, ನೀವು ಮುದ್ದೆ ತಿಂತೀರಾ? ಹಾ, ನಮ್ಮಮ್ಮನೂ ಮುದ್ದೆ ಮಾಡ್ತಿದ್ರು. ಅದೇನೋ ಸರಿ ಅದಕ್ಕೆ. ಆದರೆ ಇವತ್ತು ನಿಮ್ಮ ಮದುವೆ ಆಗಿದ್ದೀನಲ್ವಾ? ಇಡ್ಲಿ ಕಾವೇರಿ, ಏನು ಪರವಾಗಿಲ್ಲ. ಈಗ ನಾವು ಮುದ್ದೆನೂ ಮತ್ತೆ ಬಸ್ಸಾರೇ ಮಾಡೋಣ. ನಾಳೆ ಬೇಕಾದ್ರೆ ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ಲ, ನಾಳೆ ಏನಾದರೂ ಹಬ್ಬದ ಅಡುಗೆ ಮಾಡಿದ್ರಾಯ್ತು. ಹಾ, ಒಳ್ಳೆ ಐಡಿಯಾ ಅದಕ್ಕೆ. ಹೌದಲ್ವಾ, ನಾಳೆ ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ. ಹಾಗೆ ಮಾಡೋಣ ಬಿಡಿ. ಹಾಗಿದ್ರೆ ನಾನು ಇವಾಗ ಮುದ್ದೆ ಮಾಡಿ ಬಸ್ಸಾರು ಮಾಡೋಣ. ಹಾ ಕಾವೇರಿ, ಹಾಗೆ ಮಾಡೋಣ. ಸರಿ ಅದಕ್ಕೆ. ಹಾಗಾದ್ರೆ ನಾಳೆ ಏನು ಮಾಡೋದು? ನಾಳೆ ಹೇಗಿದ್ರು ಬೇಗ ಎದ್ದೇಳ್ತೀವಲ್ಲ, ಬೇಗ ಕೆಲಸ ಮುಗಿಸ್ಕೊಂಡು ಹೆಂಗೋ ಅಪ್ಪ ಅಮ್ಮ ಬರೋದಷ್ಟರಲ್ಲಿ 10 ಗಂಟೆ ಮೇಲಾಗುತ್ತೆ. ಅಷ್ಟರಲ್ಲಿ ಒಬ್ಬಟ್ಟು ಮಾಡ್ಕೊಂಡ್ಬಿಡೋಣ. ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ದೋಸೆ ಅಂದರೆ ತುಂಬ ಇಷ್ಟ. ಸ್ವೀಟು ಖಾರ ಎರಡೂ ಆಗುತ್ತಲ್ಲ, ದೋಸೆ ಮತ್ತು ಕಾಯಿ ಚಟ್ನಿ ಹೇಗಿರುತ್ತೆ? ಸರಿ ಅದಕ್ಕೆ, ಹಾಗೆ ಮಾಡೋಣ ಬಿಡಿ. ನಾನು ದೋಸೆಗೆ ನೆನಾಕಿದ್ದೆ, ಇವಾಗ ಮಲ್ಕೊಳ್ತಾ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟಲ್ಲಿ ಉಳಿ ಬಂದ್ಬಿಡುತ್ತೆ. ಹೌದಾ, ನಾನು ನೋಡಿದೆ ನೀನು ಅಕ್ಕಿ ನೆನಾಕಿದ್ದು, ಅದಕ್ಕೆ ಯೋಚನೆ ಬಂತು ನಾಳೆ ದೋಸೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಓ ಹೌದಾ ಅದಕ್ಕೆ, ಸರಿ ಬಿಡಿ. ಸರಿ, ಇವಾಗ ಏನು ಬಸ್ಸಾರು ಮಾಡಬೇಕು ಅಂತ ಇದೆಯಾ? ಅದಕ್ಕೆ ಸ್ವಲ್ಪ ಸೊಪ್ಪಿದೆ, ದಂಟಿನ ಸೊಪ್ಪು. ದಂಟಿನ ಸೊಪ್ಪು ಮತ್ತೆ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ. ನಿಮಗೆ ಇಷ್ಟ ಆಗುತ್ತಲ್ವಾ? ಹಾ ಕಾವೇರಿ, ನಾನು ಎಲ್ಲ ಥರ ಬಸ್ಸಾರು ತಿಂತೀನಿ, ನಂದೇನು ತೊಂದರೆ ಇಲ್ಲಪ್ಪ. ಹಾಗಿದ್ರೆ ನೀನು ಬಸ್ಸಾರು ಮಾಡು, ನಾನು ಮುದ್ದೆ ಮತ್ತೆ ಸ್ವಲ್ಪ ಅನ್ನ ಮಾಡ್ತೀನಿ. ಸರಿ ಅದಕ್ಕೆ, ತುಂಬ ಥ್ಯಾಂಕ್ಸ್ ಅದಕ್ಕೆ ನನಗೆ ಸಹಾಯ ಮಾಡ್ತಿರೋದಕ್ಕೆ. ಅಯ್ಯೋ ಕಾವೇರಿ, ಇದು ನನ್ನ ಮನೇಲಿ ನಾನು ಮಾಡದೆ ಇರೋಕ್ಕಾಗತ್ತಾ? ಸರಿ ಅದಕ್ಕೆ, ಆಯ್ತು ಕೂತ್ಕೊಳ್ಳಿ. ಅಯ್ಯೋ, ಇವ್ರು ಇನ್ನೂ ಮಲಗಿದಾರಲ್ಲ. ಅದಕ್ಕೆ ಯಾಕದಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಅದು ಕಾವೇರಿ, ನಿಮ್ಮ ಅಣ್ಣ ಇನ್ನೂ ಮಲ್ಕೊಂಡೇ ಇದ್ದಾರಲ್ಲ, ಹೇಗೆ ಎದೊಳ್ಸೋದು ಅಂತ ನೋಡ್ತಾ ಇದ್ದೆ. ಅಯ್ಯೋ ಅದಕ್ಕೆ, ನೋಡ್ತಿದ್ರೆ ಅಣ್ಣ ಎದೊಳೋದಿಲ್ಲ, ಹೋಗಿ ಎದೊಳಿಸ್ಬೇಕು. ಹೌದಲ್ಲ, ಸರಿ ಕಾವೇರಿ, ಹೋಗಿ ಎದೊಳಿಸ್ತೀಯಾ? ಅದಕ್ಕೆ ನಾನಾ? ಹೋಗಿ ಅದಕ್ಕೆ ನೀವು ಎದೊಳಿಸಿ. ನೀವು ಕೂಗಿ ಎದೊಳ್ತಾನಣ್ಣ. ಕಾವೇರಿ, ಯಾಕೋ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ಏನಕ್ಕೆ ಅದಕ್ಕೆ ಭಯ? ನಮ್ಮಣ್ಣ ಏನು ಮಾಡಲ್ಲ, ಹೋಗಿ, ನಾನು ಇಲ್ಲೇ ಇರ್ತೀನಿ. ಹೋಗಿ, ಮುದ್ದೆ ಬೇರೆ ತಂದ್ಬಿಟ್ಟಿದ್ದೀನಿ, ಅದಕ್ಕೆ ಆರೋಗ್ಬಿಡುತ್ತೆ, ತಣ್ಣಗಾದ್ರೆ ತಿನ್ನಕ್ಕಾಗಲ್ಲ. ಎದೊಳಿಸಿ. ಸರಿ ಕಾವೇರಿ, ಆಯ್ತು ಇರು. ರೀ ರೀ, ಇದೇನಿದು ಎದೊಳ್ತಾನೆ ಇಲ್ಲ? ರೀ ರೀ, ಊಟ ಮಾಡೋದಕ್ಕೆ ಎದೊಳ್ತೀರಾ? ಅದಕ್ಕೆ ನೀವು ಈ ರೀತಿ ಕೂಗಿದ್ರೆ ಎದೊಳೋದಿಲ್ಲ ಅಣ್ಣ. ಮುಟ್ಟೆ ಎದೊಳಿಸಿ ಅದಕ್ಕೆ, ಪರವಾಗಿಲ್ಲ, ಏನಾಗಲ್ಲ. ಮುಟ್ಟ. ರೀ ರೀ, ನೀವಾ ಕಾವ್ಯವ್ರೆ? ಏನು ಹೇಳಿ? ರೀ, ಊಟ ಮಾಡೋದಕ್ಕೆ ಎದೊಳಿಸ್ದೆ. ಊಟನಾ? ಇಲ್ಲ ಇಲ್ಲ, ನನಗೇನು ಬೇಡ, ನೀವು ಮಾಡಿ. ಅಣ್ಣ, ಯಾಕಣ್ಣ ಊಟ ಬೇಡ? ಇಲ್ಲೋಡಿ, ಮುದ್ದೆ ತಗೊಂಡ್ಬಂದಿದ್ದೀನಿ. ಯಾವತ್ತೂ ನೀನು ಉಪವಾಸ ಮಲ್ಕೊಂಡಿಲ್ಲ, ಈಗೇನಾಯ್ತು ಊಟ ಬೇಡ ಅಂತಿದ್ಯಾ? ಅದು ಕಾವೇರಿ, ಏನಿಲ್ಲ ಕಣಮ್ಮ, ಯಾಕೋ ಹಸುವಿಲ್ಲ. ಅಣ್ಣ ಸುಮ್ಮನೆ ಏನನ್ನ ಹೇಳ್ಬೇಡ ಅಣ್ಣ. ನೋಡು, ನಿನ್ಗೋಸ್ಕರ ನಾನು ಮುದ್ದೆ ಮಾಡ್ಕೊ ಬಂದಿದ್ದೀನಿ. ಅದು ಸಾಂಬಾರ್ ನಾನು ಮಾಡಿದೆ, ಅದಕ್ಕೆ ಮುದ್ದೆ ಮಾಡಿರೋದು. ಬಾರಣ್ಣ ಊಟ ಮಾಡೋ ಕುತ್ಕೊ, ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆಯಪ್ಪ. ನಾನು ಅದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಮ್ಮ, ನೀವು ಊಟ ಮಾಡ್ರಿ. ಅಣ್ಣ ಸುಮ್ಮನೆ ಬಾರಣ್ಣ, ನೀನು ಏನು ತಿಂದಿಲ್ಲ ಮಧ್ಯಾಹ್ನದಿಂದ. ನನಗೆ ಗೊತ್ತಿದೆ ನಿನ್ಗೆ ಹಸುವಾಗಿದೆ ಅಂತ. ಊಟದ ಮೇಲೆಲ್ಲ ನೀನ್ ಬೇಜಾರು ತೋರಿಸ್ಕೋಬೇಡ. ನೀನೇ ಹೇಳ್ತೀಯಾ ಒಂದೊಂದು ತುತ್ತು ಕೂಡ ವೇಸ್ಟ್ ಮಾಡಬಾರ್ದು ಅಂತ. ಇವಾಗ ನಿನ್ಗೋಸ್ಕರ ಮಾಡಿರೋ ಅಡುಗೆನ ಯಾರು ತಿಂತಾರೆ? ಹೌದು, ಬನ್ನಿ ಊಟ ಮಾಡೋಣ. ಯಾಕೆ, ಏನಾಯ್ತು? ಅದು ಏನಿಲ್ಲ. ಸರಿ ಆಯ್ತು. ಕಾವೇರಿ, ಕೊಡಮ್ಮ ಊಟನ. ಹಾಗೆ ನೀನು ತಗೊಂಬಂದ್ಬಿಡು. ಸರಿ ಅದಕ್ಕೆ, ಊಟ ಮಾಡಿ. ಹಾ ಮಾಡ್ತೀನಿ, ನೀವು ಮಾಡಿ. ಹಾ, ನಾನು ಮಾಡ್ತೀನಿ, ನೀವು ಮಾಡಿ. ರೀ, ನಾನು ನಿಮ್ಮನ್ನೊಂದು ಮಾತು ಕೇಳಲ್ಲ? ಹಾ ಹೇಳಿ. ನಿಮ್ಗೆ ನಾನು ನಿಜವಾಗ್ಲೂ ಇಷ್ಟ ಆಗಿದ್ದೀನಾ? ಯಾಕಂದ್ರೆ ನಾನು ಈ ಮನೆಗೆ ಬಂದಾಗ್ಲಿಂದ ನೋಡ್ತಿದ್ದೀನಿ, ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಮತ್ತೆ ನಾನಾಗೆ ಮಾತಾಡ್ಸ್ಕೊಂಡು ಬಂದ್ರೂ ನೀವು ಸರಿಯಾಗಿ ಮಾತಾಡ್ತಿಲ್ಲ, ದೂರ ಹೋಗ್ತಾ ಇದ್ದೀರಾ. ನನಗೆ ಗೊತ್ತು ನಿಮ್ಮ ಮನ್ಸಿಗೆ ಬೇಜಾರಾಗಿದೆ ಅಂತ. ಆದರೆ ನಾನು ನಮ್ಮ ಮನೆಯವರೆಲ್ಲ ಇಷ್ಟಪಟ್ಟಿದ್ದು ನಿಮ್ಮನ್ನ. ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೆ ಸರಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ನಿಮಗೇನು ಅನ್ಸುತ್ತೆ? ಸದ್ಯದ ಪರಿಸ್ಥಿತಿಗೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ.
ನನಗೆ ಸ್ವಲ್ಪ ದಿನ ಒಂಟಿಯಾಗಿರಕ್ ಬಿಟ್ಬಿಡಿ. ಆಯ್ತು, ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಟೈಮ್ ತಗೊಳ್ಳಿ. ಆದ್ರೆ ನನಗಂತೂ ನೀವೇ ಎಲ್ಲ. ನಾನು ನಿಮ್ಮನ್ನೇ ನಂಬ್ಕೊಂಡ್ಬಂದಿದ್ದೀನಿ. ನನಗೆ ಯಾವುದೇ ರೀತಿ ಅನ್ಯಾಯ ಮಾಡಲ್ಲ ನೀವು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಮಾತು, ನಾಳೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅವ್ರ ಮುಂದೆ ಹೀಗೆ ಇರಬೇಡಿ. ನಮ್ಮಮ್ಮ ತುಂಬಾ ಸೂಕ್ಷ್ಮ, ಇದನ್ನೆಲ್ಲ ಗಮನಿಸ್ತಾರೆ. ನೀವು ಸರಿಯಾಗಿ ಮಾತಾಡದೇ ಇರೋದು, ಮಂಕಾಗಿರೋದು, ಹೀಗೆಲ್ಲ ಮಾಡ್ಬಿಟ್ರೆ ಅವ್ರಿಗೆ ಅನುಮಾನ ಬರುತ್ತೆ ನಾನು ಚೆನ್ನಾಗಿಲ್ಲ ಇಲ್ಲಿ ಅಂತ. ಪ್ಲೀಸ್ ದಯವಿಟ್ಟು ಆ ರೀತಿ ಎಲ್ಲ ನಡ್ಕೋಬಿಡಿ. ಏನೇ ಇದ್ರೂ ನಮ್ಮಿಬ್ರು ಮಧ್ಯದಲ್ಲೇ ಇರಲಿ. ಹಾ ಹಾ ಸರಿ ಸರಿ ಆಯ್ತು. ಸರಿ, ಇವಾಗ ಊಟ ಮಾಡಿ. ಅದಕ್ಕೆ ತಗೊಳ್ಳಿ, ಅದಕ್ಕೆ ಊಟ ಮಾಡಿ. ಹಾ ಬಾ ಕಾವೇರಿ, ಕುತ್ಕೋ ಬಾ, ನೀನೇ ಊಟ ಮಾಡು. ಹಾ ಅದಕ್ಕೆ ಊಟ ಮಾಡಿ, ಬಿಸಿಬಿಸಿದು ಮುದ್ದೆ ಆದ್ರೆ ಚೆನ್ನಾಗಿರೋದಿಲ್ಲ. ಹಾ ಹಾ. ಭಾರತಿ, ಯಾಕೆ ಹಿಂಗ್ ಅಳ್ತಾ ಇದೀಯಾ? ರೀ, ನಮ್ ಕಾವ್ಯ ಅಲ್ಲಿ ಏನ್ ಮಾಡ್ತಿದ್ದೋಳೋ ಏನೋ. ನನ್ ಮಗಳು ಮದ್ವೆ ಹೇಗೇಗೋ ಆಗೋಯ್ತಲ್ಲ ರೀ. ಪಾಪ ನನ್ ಮಗು, ಹೊಸ ಮನೆ, ಹೊಸ ಜನ, ಅವ್ರ ಮನೆ ಹೇಗಿದ್ಯೋ ಏನೋ, ಅಲ್ಲಿಗೆ ಅವಳು ಅಡ್ಜಸ್ಟ್ ಆಗ್ತಾಳೋ ಹಿಂಗೋ. ನನ್ ಮಗಳು ಹೋಗ್ತಾ ಒಂದ್ ಜೊತೆ ಬಟ್ಟೆ ಕೂಡ ತಗೊಂಡ್ ಹೋಗ್ಲಿಲ್ವಲ್ಲ ರೀ. ಫೋನ್ ಮಾಡೋಣ ಅಂದ್ರೆ ಫೋನ್ ಕೂಡ ತಗೊಂಡ್ ಹೋಗ್ಲಿಲ್ಲ. ಈ ಗಾಬರಿನಲ್ಲಿ ನಾನು ಫೋನ್ ಕೊಡೋದೇ ಮರ್ತೋಗ್ಬಿಟ್ಟೆ ಅವಳಿಗೆ. ಭಾರತಿ, ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದಲ್ವಾ, ಅವಳಲ್ಲಿ ಚೆನ್ನಾಗೇ ಇರ್ತಾಳೆ. ಅದು ಅಲ್ಲದೆ ಆ ಹುಡುಗ ಬಹಳ ಒಳ್ಳೆಯವನಲ್ವಾ? ರೀ, ಆ ಹುಡುಗ ಒಳ್ಳೆಯವನೇ, ಆದ್ರೆ ಆ ಹುಡುಗನ ಮನ್ಸಲ್ಲಿ ನನ್ನ ಮಗಳು ಇರ್ಲಿಲ್ವಲ್ಲ. ನಾವೆಲ್ಲ ಹೇಳಿದ್ವಿ, ಬಲವಂತ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಅವ್ನು ಮದುವೆ ಮಾಡ್ಕೊಂಡಿದ್ದು. ಅವ್ನ ಫ್ರೆಂಡ್ ಹೇಳೋದಕ್ಕೆ ಮದುವೆ ಮಾಡ್ಕೊಂಡ. ಇಲ್ಲ ಅಂದ್ರೆ ಅವ್ನ ಹುಡುಗ ಮದುವೆನೇ ಮಾಡ್ಕೋತಿರ್ಲಿಲ್ಲ. ಆ ಹುಡುಗನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ರೀ. ಆದ್ರೆ ನನ್ನ ಮಗಳು ಒಬ್ಳೆ ಇಷ್ಟಪಟ್ಟಿರೋದು. ಆ ಹುಡುಗನ ಮನ್ಸಲ್ಲಿ ಇನ್ನೂ ನನ್ನ ಮಗಳು ಇಲ್ಲ ರೀ. ಹೌದು ಭಾರತಿ, ಅದೇನೋ ನಿಜಾನೇ. ಹೇಗೋ ನಾಳೆ ಹೋಗ್ತಾ ಇದೀವಲ್ಲ ಅವ್ರ ಮನೆಗೆ, ಹೋಗಿ ನೋಡೋಣ ಇರು ಹೇಗಿದ್ದಾಳೆ ಅಂತ. ಅಲ್ಲಿ ಹೋದ್ಮೇಲೆ ನಮ್ಗೆಲ್ಲ ಅರ್ಥ ಆಗುತ್ತೆ. ಹಾ, ನಾಳೆ ಬೇಗ ಹೊರಡ್ಬಿಡೋಣ. ನನ್ನ ಕೈಯಲ್ಲಿ ನನ್ನ ಮಗಳು ನೋಡ್ದೆ ಇರೋದಕ್ಕಾಗ್ತಿಲ್ಲ. ಭಾರತಿ, ಇವತ್ತಾನೇ ಮದ್ವೆ ಮಾಡ್ಕೊಂಡು ಹೋಗಿದ್ದಾಳೆ ಗಂಡನ ಮನೆಗೆ. ಆದ್ರೆ ಒಂದಿನಕ್ಕೆ ಇರಕ್ಕಾಗ್ತಿಲ್ಲ ಅಂತಿದ್ಯಲ್ಲ. ಇನ್ನ ಜೀವನ ಪೂರ್ತಿ ನಮ್ಮ ಮಗಳು ಗಂಡನ ಮನೇಲೇ ಇರಬೇಕು. ಮತ್ತಿನ್ ಹೇಗೆ ಹೇಳು, ನೀನ್ ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ? ನಮ್ಮ ಮಗಳು ಗಂಡನ ಮನೇಲಿ ಚೆನ್ನಾಗಿರ್ಲಿ ಅಂತ ಇಬ್ರು ಹಾರೈಸ್ಬೇಕು. ರೀ, ನನ್ನ ಮಗಳಿಗೆ ಏನೇನು ಕೊಡಬೇಕು ಎಲ್ಲನೂ ಕೊಡೋಣ ರೀ. ಒಂದು ಸ್ಪೂನಿಂದ ಹಿಡಿದು ಹಾಸಿಗೆ, ಮಂಚ ಎಲ್ಲನೂ ಕೊಡ್ಬೇಕು ನಾವು. ಒಳ್ಳೊಳ್ಳೆ ಬಟ್ಟೆಗಳು, ಬೀರು, ಒಂದು ಸಂಸಾರಕ್ಕೆ ಏನೇನು ಬೇಕಾಗುತ್ತೋ ಎಲ್ಲನೂ ಕೊಡ್ಸೋಣ ರೀ. ಸರಿ ಭಾರತಿ, ನನಗ್ ಗೊತ್ತಿಲ್ವಾ ನಮ್ಮ ಮಗಳು ಖಾಲಿ ಕೈಯಲ್ಲಿ ಹೋಗಿದ್ದಾಳೆ ಅಂತ? ಅದು ಅಲ್ಲದೆ ನಾನು ವಿಚಾರಿಸ್ದೆ ಸೋಮಣ್ಣನ. ಆ ಹುಡುಗ ಏನು ಅಷ್ಟೊಂದು ಅನುಕೂಲವಾಗಿ ಇಲ್ವಂತೆ. ಒಂದು ಚಿಕ್ಕ ಮನೆ ಇದೆ, ಮನೇಲಿನೂ ಅಂತ ಏನ್ ದೊಡ್ಡ ದೊಡ್ಡ ದುಬಾರಿ ಐಟಮ್ ಏನಿಲ್ಲ. ಒಂದು ಅರ್ಧ ಎಕರೆ ಜಮೀನ್ ಇದೆಯಂತೆ. ಇನ್ನ ಅಪ್ಪ ಅಮ್ಮ ಯಾರು ಇಲ್ವಂತೆ ಆ ಹುಡುಗಂಗೆ. ಅಣ್ಣ ತಂಗಿ ಇಬ್ರೇನೆ. ಆದ್ರೆ ಆ ಹುಡುಗ ಊರಲ್ಲೆಲ್ಲ ಒಳ್ಳೆ ಹೆಸರು ಮಾಡಿದಾನಂತೆ. ಅಪ್ಪಟ ಅಪ್ಪಟ ಚಿನ್ನ ಅಂತಾರೆ ಆ ಹುಡುಗನ. ಅದೇನೋ ಸರಿ ರೀ. ಆ ಹುಡುಗ ನಮ್ಮ ಮನೆಗೆ 2 ಸತಿ ಬಂದಲ್ಲೇ ಗೊತ್ತಾಯ್ತು ಅವನ ಗುಣ ತುಂಬಾ ಒಳ್ಳೇದು ಅಂತ. ಆದ್ರೆ ನಮ್ಮ ಮಗಳು ಇಷ್ಟು ಅನುಕೂಲವಾಗಿ ಬೆಳೆದು ಅಲ್ಲಿ ಕಷ್ಟ ಪಡಬಾರ್ದಲ್ವಾ? ನಾನು ನನ್ನ ಮಗಳು ಮದುವೆಗೆ ಒಪ್ಕೊಳ್ಳಿ ಅಂತ ಏನೇನೋ ಆಸೆಗಳನ್ನ ತುಂಬಿಟ್ಟಿದ್ದೆ. ಮಗಳೇ, ನಿನ್ ಮದ್ವೆ ಆದ್ರೆ ನನ್ಗಿನ್ನ ಚೆನ್ನಾಗಿರ್ತೀಯಮ್ಮ, ಮನೆ ಕಡೆ ಎಲ್ಲ ಅನುಕೂಲವಾಗಿರುತ್ತೆ, ನೀನ್ ಚೆನ್ನಾಗಿರ್ತೀಯ ಅಂತ. ಆದ್ರೆ ನನ್ನ ಮಗಳು ಏನೋ ಅನುಕೂಲ ಇಲ್ದಿರೋ ಮನೆಗೆ ಹೋಗ್ಬಿಟ್ಲು. ಅದೇ ರೀ ಬೇಜಾರು ನನಗೆ. ಬರ್ತಿ ಅಳಬೇಡ ನೀನು. ಕಾವ್ಯ ರಮ್ಯನ್ ತರ ಅಲ್ಲ, ನಿಂಗೆ ಗೊತ್ತಲ್ಲ. ಕಾವ್ಯ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ನೀನ್ ಧೈರ್ಯವಾಗಿರು. ನಮ್ಮ ಮಗಳು ಎಲ್ಲೇ ಇದ್ರೂ ಸಂತೋಷವಾಗಿರ್ತಾಳೆ. ಅವಳ ಗುಣ ನೋಡಿ, ಅವಳ ಸ್ವಭಾವ ನೋಡಿ ಎಲ್ಲರೂ ಬದಲಾಗ್ಬಿಡ್ತಾರೆ. ಅವಳನ್ನ ಇಷ್ಟ ಪಡದೇ ಇರೋರು ಕೂಡ ಇಷ್ಟ ಪಡ್ತಾರೆ. ಆ ನಂಬಿಕೆ ನನಗಿದೆ ಭಾರತಿ, ಯಾಕೆ ನಿನಗಿಲ್ವಾ? ಹಾಯ್, ನನಗೂ ಇದೆ. ಆದ್ರೂ ಮನ್ಸಲ್ಲಿ ಏನೋ ಒಂಥರ. ನೀನೇನು ಯೋಚನೆ ಮಾಡ್ಬೇಡ. ನಾಳೆ ಹೇಗಿದ್ರು ಅವ್ರ ಮನೆಗೆ ಹೋಗ್ತಾ ಇದೀವಿ. ಏನೇನೆಲ್ಲ ಕೊಡ್ಬೇಕು ಅಂತ ನಿನ್ನ ಆಸೆ ಇದೆಯೋ ಅದ್ರ ಪ್ರಕಾರ ಎಲ್ಲಾನು ನಾಳೆನೆ ತಗೊಂಡು ಹೋಗೋಣ. ಒಂದು ಗಾಡಿಗೂ ಕೂಡ ಹೇಳಿದ್ದೀನಿ. ಹೌದಾ ರೀ? ನಿಜವಾಗ್ಲೂ? ಹೌದು ಭಾರತಿ, ನಮ್ಮ ಮಗಳ ಮೇಲೆ ನನಗೆ ಕಾಳಜಿ ಇರಲ್ವಾ? ಇವಾಗ ನೀನು ಆರಾಮಾಗಿ ಮಲ್ಕೋ, ಬೆಳಗ್ಗೆ ಎದ್ದ ತಕ್ಷಣ ಹೊರಡ್ಬಿಡೋಣ. ಸರಿ. ಮತ್ತೆ ರಮ್ಯಾ ಮಲಗಿದಾಳೆ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಾವು ಮಾಡ್ತಿರೋಂಥ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತೆ ಫ್ರೆಂಡ್ಸ್, ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ನ ದಯವಿಟ್ಟು ಪ್ಲೀಸ್ 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 ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ನೋಡಿ. ಅಲ್ಲಿವರೆಗೂ ಬಾಯ್.